ವೆಲ್ಕಮ್ ಟು ಇನ್ ಮೈ ಬೋಟ್ಸ್ ನಾರ್ತ್ ಈಸ್ಟ್ ಎಕ್ಸ್ಪೆಡಿಷನ್. ಪ್ರೀವಿಯಸ್ ವಿಡಿಯೋಲಿ ಹೇಳಿದಾಗೆ ನಾವು ಪೂರಿ ತಲುಪಿದ್ವಿ. ಪೂರಿ ತಲುಪಿದಾಗಂತೂ ಈ ಕ್ಯಾಂಪ್ ಸೈಟ್ ನಮಗೆ ಸೂದಿಂಗ್ ಆಗಿತ್ತು. ನಮ್ಗೆ ಆಗಿದ್ದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಮರೆಸ್ಬಿಡ್ತು. ದ ಗ್ರೇಟ್ ಪಾರ್ಟ್ ವಾಸ್ ದಿ ಓನರ್ ಆಫ್ ದಿಸ್ ರಾಕೇಶ್. ತುಂಬಾ ಸೆಕೆ ಇತ್ತು ಅಂತ ಅಂದ್ಬಿಟ್ಟು ನಮಗೆ ಟೆರೆಸ್ ಮೇಲೆ ಕ್ಯಾಂಪ್ ಮಾಡೋದಕ್ಕೆ ಅಂತ ಜಾಗ ಮಾಡಿಕೊಟ್ರು, ವಿಚ್ ವಾಸ್ ಬ್ಯೂಟಿಫುಲ್. ಇಟ್ ಹ್ಯಾಡ್ ದಿಸ್ ವ್ಯೂ. ನೀವೇ ನೋಡ್ತಾ ಇದ್ದೀರಲ್ಲ, ಕ್ಯಾಂಪ್ ಸೈಟ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ನೈಟ್ ಮುಂಚೆನೆ ಕಾಲ್ ಮಾಡಿ ಹೇಳಿದ್ವಿ ಅಂತ ಅಂದ್ಬಿಟ್ಟು ನಾವು ಫುಡ್ ಕೂಡ ರೆಡಿ ಮಾಡಿಟ್ಟಿದ್ರು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ವಾಸ್ ಬೆಳಗ್ಗೆ ಎದ್ದಾಗಿ ವ್ಯೂ ಮಾತ್ರ ಅಬ್ಬಬ್ಬಬ್ಬಾ, ನಿನ್ನೆ ಆಗಿದ್ದು ಸುಸ್ತೆಲ್ಲ ಮರೆಸ್ಬಿಡ್ತು. ಆ್ಯಂಡ್ ಫ್ರಮ್ ಪೂರಿ ದ ನೆಕ್ಸ್ಟ್ ಡೇ ಆಫ್ ಅವರ್ ರೈಡ್ ವಾಸ್ ಟು ಕೋಲ್ಕತ್ತಾ ಅಂತ ಅಂದ್ಕೊಂಡ್ವಿ. ಆಮೇಲೆ ಕೋಲ್ಕತ್ತಾಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ವಿ, ಕೋಲ್ಕತ್ತಾಗೆ ಹೋಗೋದಕ್ಕಿಂತ ಸ್ವಲ್ಪ ಮುಂದೆ ಹೋಗಿದ್ದು ನಿಲ್ಸಿದ್ರೆ ಬೆಸ್ಟ್ ಆಗುತ್ತೆ ಅಂದ್ಬಿಟ್ಟು ಕೋಲ್ಕತ್ತಾಲ್ಲಿ ಸ್ವೀಟ್ ಎಲ್ಲ ತಿಂದು ಚೆನ್ನಾಗಿ ಬೆಸ್ಟ್ ಸಿಟೀಸ್ ಸ್ಟೇ ಮಾಡೋಣ ಅಂತ ಹೊರಟ್ವಿ. Odisha, we have had two kinds of experience. One is the worst to worst kind of Odisha and one is the best Odisha. ಒಂದು ದಿನ ಅಂತೂ ಲಿಟ್ರಲಿ ಪೇನ್ ಕೊಟ್ಬಿಡ್ತು ಒಡಿಸಾ. ಅಷ್ಟು ಕೆಡದಾಗಿತ್ತು. ಕೆಲವು ದಾರಿ ಅಂತೂ ಒಳಗಡೆ ಇಂಟೀರಿಯರ್ ಹೋಗಿ ಟ್ರೈಬಲ್ಲು, ರೋಡಲ್ಲಿ ಗಾಡಿಗಳು. ಒಡಿಸಾ ಮಾತ್ರ ಎರಡು ಸೈಡ್ ತೋರಿಸ್ಬಿಡ್ತು ಹಿಂಗೇನೆ. ವ್ಯಾಲಿ ವಿ ಟ್ರೈಂಗ್ ಟು ಪುಷ್ ಫಾರ್ವರ್ಡ್ ಫ್ರಮ್ ಕೋಲ್ಕತ್ತಾ, ಕೃಷ್ಣಗಿರಿ ಅಥವಾ ಬೆರಂಪೋರೆ, ಬಿಕಾಸ್ ಟುಮಾರೋ ವಿ ನೀಡ್ ಟು ರೀಚ್ ಸಿಲಿಗುರಿ. ನೆಕ್ಸ್ಟ್ ಡೇ ಸಿಲಿಗುಡಿ ತಲುಪೋದಕ್ಕೆ ಈಸಿ ಆಗುತ್ತೆ ಅಂತ ದಿಸ್ ಡೇ ವಿ ಪ್ಲಾನ್ ಟು ಸ್ಟೇ ಎಟ್ ಕೃಷ್ಣಾನಗರ್.